ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾವ ರೀತಿ ಡಿಆಕ್ಟಿವೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವಿನ್ನೂ ನಮ್ಮ ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಮೊದಲು ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪ್ರೊಫೈಲ್ ಓಪನ್ ಆಗುತ್ತೆ. ಮೇಲ್ಗಡೆ ರೈಟ್ ಸೈಡ್ನಲ್ಲಿ ನಿಮಗೆ 3 ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಅಕೌಂಟ್ ಸೆಂಟರ್ ಓಪನ್ ಆಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಲಾಸ್ಟಲ್ಲಿ ನೋಡ್ಬೋದು ನೀವು ಮ್ಯಾನೇಜ್ ಅಕೌಂಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಅಕೌಂಟ್ ಕಾಣಿಸ್ತಾ ಇರುತ್ತೆ, ಮತ್ತು ಮೇಲ್ಗಡೆ ಮ್ಯಾನೇಜ್ ಅಂತ ಇದೆಯಲ್ಲ, ಈ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಡಿಆಕ್ಟಿವೇಷನ್ ಆರ್ ಡಿಲೀಷನ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಅಕೌಂಟ್ ಏನಾದರೂ ಡಿಲೀಟ್ ಮಾಡಬೇಕಾಗಿದ್ರು ಕೂಡ ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಅದರ ಲಿಂಕ್ ಕೂಡ ಇರುತ್ತೆ. ಈಗ ನೀವು ಡಿಲೀಷನ್ ಆರ್ ಡಿಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡಿಆಕ್ಟಿವೇಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಅದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಡೇಟಾ ಏನಿದೆ ನಿಮ್ಮ ಒಂದು ಫಾಲೋವರ್ಸು ಮತ್ತು ನೀವು ಪೋಸ್ಟ್ ಏನಾದರೂ ಬಿಟ್ಟಿದ್ರೆ ಎಲ್ಲ ಡೇಟಾ ಕೂಡ ಇಲ್ಲಿ ಬಂದಿರುತ್ತೆ. ನೀವು ಅದನ್ನು ಚೆಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಂಟಿನ್ಯೂ ಆಪ್ಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನೀವು ಕಂಟಿನ್ಯೂ ಕೊಟ್ಟಾಗ ನಿಮಗೆ ಇಲ್ಲಿ ನಿಮ್ಮ ಅಕೌಂಟ್ನ ಪಾಸ್ವರ್ಡನ್ನು ಕೇಳಲಾಗುತ್ತೆ. ನಿಮ್ಮ ಅಕೌಂಟ್ನ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಪಾಸ್ವರ್ಡನ್ನು ಎಂಟರ್ ಮಾಡಿದಾಗ ನೀವು ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಅಂತ ಕೊಡಿ ಸ್ನೇಹಿತರೆ. ನಿಮ್ಮ ಅಕೌಂಟ್ನ ಪಾಸ್ವರ್ಡ್ ಏನಾದರೂ ನಿಮಗೆ ಮರೆತು ಹೋಗಿದ್ರು ಕೂಡ ಅದರ ಬಗ್ಗೆಯೂ ಕೂಡ ನಾನು ಒಂದು ವಿಡಿಯೋನ ಮಾಡಿದ್ದೀನಿ, ನೀವು ನಮ್ಮ ಚಾನಲಲ್ಲಿದೆ, ಅದನ್ನು ಕೂಡ ನೀವು ನೋಡಿ ನಿಮ್ಮ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಕಂಟಿನ್ಯೂ ಕೊಟ್ಟಾಗ ನಿಮಗೆ ಇಲ್ಲಿ ನೀವು ಡಿಆಕ್ಟಿವೇಟ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಒಂದು ಕಾರಣವನ್ನು ಕೇಳುತ್ತೆ. ಇಲ್ಲಿ ಹಲವಾರು ಕಾರಣಗಳು ಬರುತ್ತೆ. ನಾನು ಮೇಲ್ಗಡೆ ಇರುವಂಥ ಒಂದು ಕಾರಣವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ವಿಷಯದಲ್ಲಿ ಯಾವ ಕಾರಣ ನಿಮಗೆ ಸೂಟೇಬಲ್ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಕೊಡಿ. ನೀವು ನೋಡ್ಬೋದು ಸ್ನೇಹಿತರೆ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಟೈಮ್ ಕೂಡ ಸಿಗುತ್ತೆ, ಅಂದರೆ ನಿಮ್ಮ ಒಂದು ಡಿಆಕ್ಟಿವೇಟ್ ಅಕೌಂಟು ಯಾವಾಗ ರೀಆಕ್ಟಿವೇಟ್ ಆಗ್ಬೋದು ಅಂತ ಇಲ್ಲಿ ಟೈಮ್ ಲೈನ್ ಕೂಡ ಇರುತ್ತೆ. ನಿಮಗೆ 1 ಡೇ 2 ಡೇ 1 ವೀಕ್ ಅಥವಾ ನೀವು ಯಾವಾಗ ರೀಆಕ್ಟಿವೇಟ್ ಮಾಡ್ತೀರೋ ಆವಾಗಲೇ ಆಗಬೇಕು ಅಂತ ಕೂಡ ಸೆಟ್ ಮಾಡ್ಬೋದು. ಇಲ್ಲ ಆಟೋಮೆಟಿಕ್ಕಾಗಿ 1 to 3 ಡೇಸ್ ಅಂತಲೂ ಸೆಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಡೋಂಟ್ ರೀಆಕ್ಟಿವೇಟ್ ಆಟೋಮೆಟಿಕ್ಲಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಡನ್ ಕೊಡ್ತಾ ಇದ್ದೀನಿ. ನೀವು ಬೇಕಾದರೆ ಡೇಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ, ಇದನ್ನು ಕೊಟ್ಟ ಮೇಲೆ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಕೊಡಿ. ನೋಡಿ ಸ್ನೇಹಿತರೆ, ನಿಮಗೆ ಲಾಸ್ಟಲ್ಲಿ ಕನ್ಫರ್ಮ್ ಆಗಿ ಡಿಆಕ್ಟಿವೇಟ್ ಅಕೌಂಟ್ ಅಂತ ಕನ್ಫರ್ಮ್ ಮಾಡೋದಕ್ಕೆ ಕೇಳುತ್ತೆ. ಡಿಆಕ್ಟಿವೇಟ್ ಮಾಡಿ. ಓಕೆ ಸ್ನೇಹಿತರೆ, ಲಾಗೌಟ್ ಆಗಿದೆ, ನೀವು ನೋಡ್ಬೋದು ಡಿಆಕ್ಟಿವೇಟೆಡ್. ಓಕೆ ಸ್ನೇಹಿತರೆ, ಅದು ನನ್ನ ಒಂದು ಅಕೌಂಟ್ ಡಿಆಕ್ಟಿವೇಟ್ ಆಗಿಬಿಟ್ಟು ಬೇರೆ ಇರ್ತಕ್ಕಂಥ ಅಕೌಂಟು ಲಾಗಿನ್ ಆಗಿದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಒಂದು ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.